ಗೌರವಾನ್ವಿತ ಅಧ್ಯಕ್ಷರೇ, ನಮ್ಮ ಮುಖ್ಯ ಅತಿಥಿಗಳು ಮತ್ತು ಎನ್ಎಸ್ಎಸ್ ಸಂಸ್ಥೆಯ ಗುರುಗಳು, ಪ್ರಾಧ್ಯಾಪಕರು ಹಾಗೂ ಸ್ವಯಂ ಸೇವಕರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಯಾವುದೇ ಕಾರ್ಯದ ಅಂತ್ಯದಲ್ಲಿ ಧನ್ಯವಾದಗಳು ಹೇಳುವುದು ಕೇವಲ ಶಿಷ್ಟಾಚಾರವಲ್ಲ, ಅದು ಕೃತಜ್ಞತೆಯ ಸಂಕೇತ ಎಂಬ ಮಾತಿದೆ. ಆ ಕೃತಜ್ಞತೆಯನ್ನು ಹಂಚಿಕೊಳ್ಳಲು ಈ ವೇದಿಕೆಯಲ್ಲಿ ನಾನು ನಿಂತಿದ್ದೇನೆ. ಮೊದಲನೇದಾಗಿ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ನಾಗರೆಡ್ಡಿ ಸರ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಎರಡನೇದಾಗಿ ನಮ್ಮ ಮುಖ್ಯ ಅತಿಥಿ ಉಪನ್ಯಾಸಕರಾದ ಶ್ರೀನಿವಾಸ್ ಶೆಟ್ಟಿ ಸರ್ ಅವರಿಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ನಮ್ಮ ಕಾರ್ಯಕ್ಕೆ ಹಾಜರಾಗಿರುವುದು ನಮ್ಮೆಲ್ಲರಿಗೆ ಪ್ರೇರಣೆಯಾಗಿದೆ. ನಮ್ಮ ಸ್ವಯಂ ಸೇವಕರಿಗೂ ಹೊಸ ಉತ್ಸಾಹ ತುಂಬಿದೆ. ನಾವು ಸಮಾಜ ಸೇವೆಯಲ್ಲಿ ಮುಂದುವರಿಯಲು ನೀವು ತೋರಿಸಿದ ಮಾರ್ಗದರ್ಶನ ಸದಾ ದೀಪಸ್ತಂಭದಂತಿರುತ್ತದೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಗೌರವಾನ್ವಿತ ಶ್ರೀಮತಿ ಶೋಭಾ ಮಹಾದೇವಪ್ಪ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸಲು ಇಷ್ಟಪಡುತ್ತೇನೆ. ನಿಮ್ಮ ನಾಯಕತ್ವ ಮತ್ತು ಬೆಂಬಲ ಎನ್ಎಸ್ಎಸ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಸದಾ ಯಶಸ್ವಿಯಾಗಿರಿಸುತ್ತಿದೆ. ಸ್ವಯಂ ಸೇವಕರಿಗೂ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಎನ್ಎಸ್ಎಸ್ ಅಂದರೆ ಸ್ವಯಂ ಸೇವಕರ ಶ್ರಮ. ನೀವು ಮಾಡಿದ ಸೇವೆ, ಸ್ವಚ್ಛತಾ ಕಾರ್ಯದಿಂದ ಹಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮಗಳವರೆಗೂ ಎಲ್ಲರಿಗೂ ಶ್ಲಾಘನೀಯ. ನಿಮ್ಮ ಸೇವೆ ಇಲ್ಲದೆ ಈ ಶಿಬಿರ ಅಸಾಧ್ಯ. ಪ್ರತಿಯೊಬ್ಬ ಸ್ವಯಂ ಸೇವಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಜೈ ಹಿಂದ್.